spirit of Bharata Mata, the most powerful and the most merciful. What a historical day today. We are celebrating the 40th Statehood Day. On this memorable historical occasion, the dignitaries who are sharing the dais with me, our Honorable Governor of Goa, Sri Pasupati Ashok Gajapati Raju ji, Honorable Chief Minister of Goa, Dr. Pramod Savandan ji, Honorable Minister of State for Power and Renewable Energy, Sri Sripat Naik ji, Honorable Speaker of Goa State Assembly, Dr. Ganesh Gaungar ji, Honorable Member of Parliament, Rajya Sabha, Sri Sadanand Danwade ji, Honorable Deputy Speaker, Honorable Ministers, Government of Goa, and Honorable MLAs, distinguished guests, my dear sisters and brothers of Goa. ಚರಕ ಹಾಗೂ ಜೀವನ್ಮುಖಿ ಸಂಸ್ಥೆಗಳ ಸಹಯೋಗದಲ್ಲಿ ಶಿವಮೊಗ್ಗ ಜಿಲ್ಲೆಯ ಸಾಗರದಲ್ಲಿ 20ನೇ ಅವ್ವಾ ಸಂತೆ ಆಯೋಜಿಸಲಾಗಿತ್ತು. ಸಂತೆಯ ಎತ್ತ ಕಡೆ ಕಣ್ಣಾಯಿಸಿದರೂ ಕಣ್ಣು ಕುಕ್ಕುವ ಕಲಾಕೃತಿಗಳು, ಚಿತ್ತಾಕರ್ಷಕ ಚಿತ್ತಾರಗಳು, ನಾಲಗೆಯಲ್ಲಿ ನೀರೂರಿಸುವ ತಿಂಡಿ ತಿನಿಸುಗಳ ಘಮಲು, ಬಗೆ ಬಗೆಯ ವಸ್ತ್ರ ಹಾಗೂ ಅಲಂಕಾರಿಕ ಉತ್ಪನ್ನಗಳು, ಆಭರಣಗಳು ಸಾರ್ವಜನಿಕರ ಆಕರ್ಷಣೆಯ ಪ್ರಮುಖ ಸಂಗತಿಗಳಾಗಿದ್ದವು. ಮಹಿಳಾ ಕುಶಲಕರ್ಮಿಗಳು ತಯಾರಿಸಿದ ಗೃಹ ಉತ್ಪನ್ನಗಳು, ನೇಕಾರರ ನೇಯ್ಗೆಯಲ್ಲಿ ಅರಳಿದ ಖಾದಿಯ ಕೈಮಗ್ಗದ ಉತ್ಪನ್ನಗಳು ಹಾಗೂ ಅಲಂಕಾರಿಕ ವಸ್ತುಗಳು, ಭಾರತೀಯ ತಿಂಡಿ ತಿನಿಸುಗಳ ಪ್ರದರ್ಶನ ಮತ್ತು ಆಹಾರ ಮೇಳ ಸಾರ್ವಜನಿಕರ ಗಮನ ಸೆಳೆಯಿತು. ಅಲ್ಲದೆ ರಾಷ್ಟ್ರೀಯ ಜೀವನೋಪಾಯ ಯೋಜನೆಯಡಿ ಸ್ವಸಹಾಯ ಸಂಘದ ವತಿಯಿಂದ ತಯಾರಿಸಲಾದ ಉತ್ಪನ್ನಗಳ ಪ್ರದರ್ಶನ ಮತ್ತು ಮಾರಾಟ ಸಾರ್ವಜನಿಕರ ಆಕರ್ಷಣೆಯ ಕೇಂದ್ರ ಬಿಂದುವಾಗಿದ್ದು ವಿಶೇಷ. ಕೇಂದ್ರ ಹಾಗೂ ರಾಜ್ಯ ಸರ್ಕಾರದ ವಿವಿಧ ಯೋಜನೆಗಳಡಿ ಮಹಿಳೆಯರು ಆರ್ಥಿಕ ಸಹಕಾರ ಪಡೆದು ಮುನ್ನಡೆಸುತ್ತಿರುವ ಸಂಸ್ಥೆಗಳು ತಯಾರಿಸಿದ ಉತ್ಪನ್ನಗಳ ಮಾರಾಟಕ್ಕೆ ಉತ್ತಮ ಸ್ಪಂದನೆ ವ್ಯಕ್ತವಾಯಿತು. ಮಹಿಳಾ ಕುಶಲಕರ್ಮಿಗಳು ತಯಾರಿಸಿದ ಉಪ್ಪಿನಕಾಯಿ, ಹಪ್ಪಳ, ಸಂಡಿಗೆ, ಚಕ್ಕುಲಿ ಹೀಗೆ ಬಗೆ ಬಗೆಯ ತಿಂಡಿ ತಿನಿಸುಗಳು ಸಾರ್ವಜನಿಕರ ನಾಲಿಗೆಯಲ್ಲಿ ನೀರೂರಿಸುವಂತೆ ಘಮ ಬೀರುತ್ತಿದ್ದವು. ಅಷ್ಟೇ ಲಘು ಬಗೆಯಿಂದ ಹಲವರು ಉತ್ಪನ್ನಗಳ ಖರೀದಿಯಲ್ಲಿ ಉತ್ಸುಕತೆ ತೋರಿದ್ದು ಸಂತೆಯ ಯಶಸ್ಸಿಗೆ ಕಾರಣವಾಯಿತು. ಮಳೆ ಆಧಾರಿತ ಸಾವಯವ ರಾಗಿ, ಅಕ್ಕಿ, ಬೇಳೆ, ಸಿರಿಧಾನ್ಯಗಳು ಮುಂತಾದ ಪೌಷ್ಟಿಕ ದವಸ ಧಾನ್ಯಗಳ ಪ್ರದರ್ಶನ ಹಾಗೂ ಮಾರಾಟ ಸಹ ಆಯೋಜಿಸಲಾಗಿತ್ತು. ಶಿವಮೊಗ್ಗ ಮಾತ್ರವಲ್ಲದೆ ವಿಜಯಪುರ, ಉತ್ತರ ಕನ್ನಡ, ಗದಗ ಸೇರಿದಂತೆ ವಿವಿಧ ಜಿಲ್ಲೆಗಳಿಂದ ಮಹಿಳಾ ಕುಶಲಕರ್ಮಿಗಳು ಭಾಗವಹಿಸಿದ್ದರು. ಮಹಿಳಾ ಸ್ವಾವಲಂಬನೆ, ಆರ್ಥಿಕ ಸಬಲೀಕರಣ ಹಾಗೂ ಸುಸ್ಥಿರ ಬದುಕಿನ ಸಂಕಲ್ಪದೊಂದಿಗೆ ಅವ್ವಾ ಸಂತೆ ಯಶಸ್ವಿಯಾಗಿ ಮುನ್ನಡೆಯುತ್ತಿದೆ. ವರ್ಷದಿಂದ ವರ್ಷಕ್ಕೆ ಅವ್ವಾ ಸಂತೆಗೆ ಹಾಜರಿ ಹಾಕುವ ಸಾರ್ವಜನಿಕರ ಸಂಖ್ಯೆಯಲ್ಲಿ ಹೆಚ್ಚಳವಾಗುತ್ತಿರುವುದು ಸಂತೆಯ ಯಶಸ್ಸಿಗೆ ಹಿಡಿದ ಕೈಗನ್ನಡಿ ಎಂದರೆ ಅತಿಶಯೋಕ್ತಿ ಏನಲ್ಲ. ದೂರದರ್ಶನದೊಂದಿಗೆ ಅವ್ವಾ ಸಂತೆಯ ಸಂಯೋಜಕಿ ಪದ್ಮಶ್ರೀ ಕಳೆದ ಕೆಲವು ವರ್ಷಗಳಿಂದ ಅವ್ವಾ ಸಂತೆ ಪರಿಕಲ್ಪನೆಯಡಿ ಮಹಿಳೆಯರು ತಯಾರಿಸಿದ ಉತ್ಪನ್ನಗಳ ಪ್ರದರ್ಶನ ಹಾಗೂ ಮಾರಾಟಕ್ಕೆ ವೇದಿಕೆ ನಿರ್ಮಿಸಿಕೊಡುವ ಕೆಲಸ ಮಾಡಲಾಗುತ್ತಿದೆ ಎಂದು ವಿವರಿಸಿದರು. ಉತ್ತರ ಕನ್ನಡದ ಫಲಾನುಭವಿ ಅಶ್ವಿನಿ ಗಣಪತಿ ಭಟ್ ರಾಷ್ಟ್ರೀಯ ಜೀವನೋಪಾಯ ಯೋಜನೆಯಡಿ ಸ್ವಸಹಾಯ ಗುಂಪಿನ ಮಹಿಳೆಯರು ಸೌಂದರ್ಯವರ್ಧಕ ವಸ್ತುಗಳ ತಯಾರಿಕೆ ಹಾಗೂ ಉತ್ಪನ್ನಗಳನ್ನು ತಯಾರಿಸಿ ಮಾರಾಟ ಮಾಡುತ್ತಿದ್ದೇವೆ ಎಂದು ಹೇಳಿದರು. ನಾವು ಸ್ವಸಹಾಯ ಸಂಘದ ಮಹಿಳೆಯರು ಸೇರಿಕೊಂಡು ನಮ್ಮ ಹಳ್ಳಿಯಲ್ಲಿ ತಯಾರು ಮಾಡ್ತಾ ಇದ್ವಿ. ಮತ್ತೆ ನಾವು NRLM ಸಂಜೀವಿನಿಯನ್ನು ನಡೆಸುವ ಎಕ್ಸಿಬಿಷನ್ಗಳಿರುತ್ತೆ ರಾಜ್ಯಾಂಗದಿಂದ ಮಾಡೋದು, ಅದರಲ್ಲೆಲ್ಲ ಭಾಗವಹಿಸಿ ನಾವು ತುಂಬಾ ಚೆನ್ನಾಗಿ ವ್ಯಾಪಾರಗಳನ್ನ ಮಾಡ್ಕೊಂಡು ಬಂದಿದ್ವಿ. ಕಲಾವಿದೆ ರಾಧಿಕಾ
ಅವ್ವಾ ಸಂತೆ ನಮ್ಮಂತಹ ಕಲಾವಿದರಿಗೆ ಹೆಚ್ಚು ಅನುಕೂಲವಾಗಿದೆ. ಕಾರ್ಡ್ಬೋರ್ಡ್ಗಳ ಮೇಲೆ ನಿರ್ಮಿಸಿರುವ ಕಲಾಕೃತಿಗಳು ಜನಮನ ಸೆಳೆಯುತ್ತಿದ್ದು ಮಾರುಕಟ್ಟೆ ಸಹ ನಿರ್ಮಿಸುತ್ತಿದೆ ಎಂದರು. ನಾನು MDF ಬೋರ್ಡ್ ಅಂದರೆ ಕಾರ್ಡ್ಬೋರ್ಡ್ ಅಂತಾರೆ, ಅದರಲ್ಲಿ ಮಂಡಲ ಆರ್ಟ್ ಅಂತ ಡಾಟ್ ಪೇಂಟಿಂಗ್ ಮಾಡ್ತೀನಿ. ನನಗೆ ಇಲ್ಲಿ ಅವ್ವಾ ಸಂತೆ ಅಂತ ಒಂದು ಎಕ್ಸಿಬಿಷನ್ ಇದೆ ಅಂತ ಗೊತ್ತಾಯಿತು. ಒಂದು 3-4 ದಿವಸದಿಂದ. ಶಿವಮೊಗ್ಗದ ಫಲಾನುಭವಿ ಸ್ನೇಹ ಜೈನ್ ಅವ್ವಾ ಸಂತೆ ಯಶಸ್ವಿಯಾಗಿ ನಡೆಯುತ್ತಿದ್ದು ಮಹಿಳೆಯರು ತಯಾರಿಸಿದ ಉತ್ಪನ್ನಗಳಿಗೆ ಮಾರುಕಟ್ಟೆ ದೊರೆತಂತಾಗಿದೆ ಎಂದರು. ಪ್ರತಿಯೊಂದು ಮನೆಯಲ್ಲಿ ತಯಾರಿಸುವಂತ ಒಳ್ಳೆ ಪ್ರಾಡಕ್ಟ್ಗೆ ಮಾರ್ಕೆಟಿಂಗ್ ಸಿಗ್ತಾ ಇದೆಯಲ್ಲ, ಅವ್ವಾ ಸಂತೆಗಳಿಂದ ಒಳ್ಳೆ ಮಾರ್ಕೆಟಿಂಗ್ ಸಿಗ್ತಾ ಇದೆ. ಇದು ಬರೀ ಇಲ್ಲ ಅನ್ನೋದಲ್ಲ, ಎಲ್ಲ ಊರಲ್ಲಿ ಹೆಣ್ಮಕ್ಳಿಗಂತ ಒಳ್ಳೆ ಮಾರ್ಕೆಟ್ ಸಿಗಬೇಕು. ಇದೇ ತರ ದೊಡ್ಡ ದೊಡ್ಡ ಎಕ್ಸಿಬಿಷನ್ ಆಗಬೇಕು ಅಂತ ನಾವು ಕೇಳ್ತೀವಿ. ಫಲಾನುಭವಿ ಸೌದಾಮಿನಿ ಕೇಂದ್ರ ಸರ್ಕಾರದ ಯೋಜನೆಯಡಿ ಉದ್ಯಮವನ್ನು ನಡೆಸುತ್ತಿದ್ದು ಆಹಾರ ಮತ್ತು ಅಲಂಕಾರಿಕ ವಸ್ತುಗಳನ್ನು ತಯಾರಿಸಿ ಮಾರಾಟ ಮಾಡುತ್ತಿದ್ದೇವೆ. ಇದು ಆರ್ಥಿಕವಾಗಿ ಹೆಚ್ಚು ಪ್ರಯೋಜನಕಾರಿಯಾಗಿದೆ ಎಂದು ತಿಳಿಸಿದರು. ಬದನೆಕಾಯಿ ಸ್ವೀಟ್ ಖಾರ ಉಪ್ಪಿನಕಾಯಿ ಮಾಡ್ತೀವಿ, ಶುಂಠಿ ಉಪ್ಪಿನಕಾಯಿ ಮಾಡ್ತೀವಿ, ಶುಂಠಿ ಪುಡಿ, ಅರಿಶಿನ ಪುಡಿ, ತುಂಬಾ 20 ಪ್ರಾಡಕ್ಟ್ ಮಾಡ್ತೀವಿ. ನಾನು ತಯಾರಿಸಿದ ಉತ್ಪನ್ನಗಳನ್ನ ನಮಗೆ ಮಾರಾಟ ಮಾಡಲಿಕ್ಕೆ ಈ ಅವ್ವಾ ಸಂತೆ ಅನ್ನೋದು ನಮಗೆ ತುಂಬಾ ಪ್ರಯೋಜನಕಾರಿಯಾಗಿದೆ. ವಿಜಯಪುರದ ಫಲಾನುಭವಿ ಗೀತಮ್ಮ ಕಾಳು ಬೇಳೆ ಒಳಗೊಂಡಂತೆ 18ಕ್ಕೂ ಹೆಚ್ಚು ಸಾವಯವ ಬೆಳೆಗಳನ್ನು ಬೆಳೆದು ಮಾರಾಟ ಮಾಡುತ್ತಿದ್ದು ಉತ್ತಮವಾದ ಪೌಷ್ಟಿಕ ಆಹಾರವನ್ನು ಸೇವಿಸುವ ಪರಿಪಾಠ ಬೆಳೆಯಬೇಕು ಎಂದರು. ಸುಮಾರು 18ರಿಂದ 20 ಜನ ಮಿಶ್ರ ಬೆಳೆಗಳನ್ನು ಬಿಡುಗಡೆ ಮಾಡ್ತೀವಿ. ಅದೇ ರೀತಿ ನಮ್ಮ ರಾಗಿಯಲ್ಲಿ ಕೂಡ ಮಿಶ್ರ ಬೆಳೆ ಮಾಡ್ತೀವಿ. ಶೇಂಗಾದಲ್ಲಿ, ಮೆಕ್ಕೆಜೋಳದಲ್ಲಿ, ಊಟು ಜೋಳದಲ್ಲಿ ಈ ರೀತಿ 13 ಬೆಳೆಗಳನ್ನು ನಾವು ಮಿಶ್ರ ಬೆಳೆಗಳನ್ನಾಗಿ ಮಾಡುತ್ತೇವೆ. ಮಿಶ್ರ ಬೆಳೆ ಮಾಡೋದ್ರಿಂದ ನಮಗೆ ಒಳ್ಳೆ ಅಪ್ಲಿ ಕಾಳುಗಳು ಸಿಗುತ್ತವೆ ಮನೆ ಬಳಕೆಗೆ. ಒಟ್ಟಾರೆ ಅವ್ವಾ ಸಂತೆ ಕರಕುಶಲ ಉತ್ಪನ್ನಗಳನ್ನು ತಯಾರಿಸುವ ಹಾಗೂ ಕೊಳ್ಳುವ ಗ್ರಾಹಕರ ನಡುವಿನ ಸಂಪರ್ಕ ಕೊಂಡಿಯ ರೀತಿ ಕಾರ್ಯನಿರ್ವಹಿಸಿದೆ. ಕರಕುಶಲ ಮಹಿಳೆಯರಿಗೆ ತಮ್ಮ ಉತ್ಪನ್ನಗಳಿಗೆ ಮಾರುಕಟ್ಟೆ ಲಭಿಸಿದ್ದರಿಂದ ಸಂತಸ ತಂದರೆ, ಮತ್ತೊಂದೆಡೆ ಸಾರ್ವಜನಿಕರು ಕೂಡ ತಮ್ಮಿಷ್ಟದ ಗುಣಮಟ್ಟದ ಉತ್ಪನ್ನಗಳನ್ನು ಖರೀದಿಸಿ ಖುಷಿಪಟ್ಟಿದ್ದಾರೆ.